ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ವಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ವರ್ಕ್ ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ಅಷ್ಟೇ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಸೊ ಇವತ್ತು ಒಬ್ಬರು ಕ್ಲೈಂಟ್ ಬಂದಿದ್ದರು. ಸೊ ಅವರು ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನನ್ನ ವರ್ಕನ್ನು ನಾನು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ನನ್ನ ಪೆಟ್ಟಿ ಕ್ಯಾಶ್ ಎಲ್ಲ ನನ್ನ ಹ್ಯಾಂಡ್ ಓವರೇ ಇರುತ್ತೆ. ಸೊ ಹಾಗಾಗಿ ಅದನ್ನು ಟೋಟಲ್ ಮಾಡಿಕೊಂಡು ಬಿಲ್ಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋದೇ ಇವತ್ತು ಕೆಲಸ ಆಗೋಗ್ಬಿಟ್ಟಿದೆ ಗೈಸ್. ಬಿಕಾಸ್ 1 ಮಂತ್ ಬಿಲ್ಸ್ ಎಲ್ಲ ನಾವು ಹೆಡ್ ಆಫೀಸ್ಗೆ ಪ್ರೊಸೀಡ್ ಮಾಡಬೇಕಾಗುತ್ತೆ. ಸೊ ಎಲ್ಲನೂ ಪಿನ್ ಟು ಪಿನ್ ಒಂದು ಚೂರೂ ಆ ಕಡೆ ಈ ಕಡೆ ಆಗಬಾರ್ದು. ಸೊ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಬಿಲ್ಸ್ ನನ್ನ ಹತ್ರ ಇದೆ. ಬಟ್ ಆದ್ರೂ ಒಂದು ಸಲ ಲೆಕ್ಕ ಹಾಕಬೇಕಲ್ವ, ಏನು ಎತ್ತ ಅಂತ. ₹1 ಆ ಕಡೆ ಈ ಕಡೆ ಆಗಬಾರ್ದಲ್ವ. ಸೊ ದ್ಯಾಟ್ಸ್ ವೈ. ಸೊ ಎಸ್, ಆಬ್ವಿಯಸ್ಲಿ ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲೇ ಹೇಳ್ತೀನಿ, ಟು ಗೆಟ್ ದಿಸ್ ಜಾಬ್ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಚೆನ್ನಾಗಿರೋ ಜಾಬ್ನ ನಾನು ಗೇನ್ ಮಾಡ್ಕೊಂಡಿದ್ದೀನಿ. ಎಸ್, ಇವತ್ತಿನ ದಿನ ನನಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ನಾನು ಇವತ್ತು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತೀನಿ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್. ಸೊ ಯಾವಾಗ ಪೆಟ್ಟಿ ಕ್ಯಾಶ್ ಯಾವಾಗ ನಮಗೆ ಮುಗಿತಾ ಬರುತ್ತೋ, ಸೊ ಆವಾಗ ನಾವು ನಮ್ಮ ಬಿಲ್ಸ್ ಏನಿದೆ ಅದನ್ನೆಲ್ಲ ನಾವು ಪ್ರೊಸೀಡ್ ಮಾಡಬೇಕಾಗುತ್ತೆ ಹೆಡ್ ಆಫೀಸ್ಗೆ. ಸೊ ನಂದು ಹಾಗೆ ಆಗಿಬಿಟ್ಟಿದೆ ಗೈಸ್. ಬಿಕಾಸ್ ಒಂದೊಂದು ಐಟಮ್ ಇಲ್ಲ ಅಂದ್ರೂ ಎಲ್ಲನೂ ತರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಕೊಟ್ಟಿರೋ ಕ್ಯಾಶ್ ಎಲ್ಲ ಮುಗ್ದೋಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ತಿಂಗಳು ಮುಂಚೆನೇ ನಾನು ಕಳಿಸ್ತಾ ಇದ್ದೀನಿ, ವಾಟ್ ಎವರ್ ಇಟ್ ಈಸ್. ಸೊ ನಮಗೆ ಖಾಲಿಯಾದಾಗ ನಾವು ಬಿಲ್ಸ್ ಕಳಿಸ್ಬೇಕು ಆ್ಯಂಡ್ ನಾವು ಎಗೈನ್ ಅದನ್ನು ಕ್ಲೈಮ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಎಲ್ಲ ಕಡೆ ಸೇಮ್ ಪ್ರೊಸೀಜರೇ, ಆದ್ರೂ ನಾನು ಹೇಳಿದ್ದಷ್ಟೇ. ತುಂಬ ಕೇರ್ಫುಲಿಯಾಗಿ ಮಾಡ್ತಾಯಿದ್ದೀನಿ ಗೈಸ್. ಬಿಕಾಸ್ ಆ ಕಡೆ ಈ ಕಡೆ ಆದರೆ, ಒಂದು ಬಿಲ್ ಆ ಕಡೆ ಈ ಕಡೆ ಆದರೆ ತುಂಬ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವೀಡಿಯೋ ಸೈಡಲ್ಲಿ ಇಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ನಾನು ವೀಡಿಯೋಗೆ ಅಷ್ಟು ಫೋಕಸ್ ಮಾಡಲ್ಲ, ನನ್ನ ವಾಯ್ಸ್ ಅಷ್ಟೇ ನಾನು ಫೋಕಸಿಂಗ್ ಕೊಡ್ತೀನಿ. ಆ್ಯಕ್ಚುಲಿ ನನಗೆ ಫೇಸ್ ತೋರಿಸೋದು ಅಂದರೆ ಸ್ವಲ್ಪ ಮುಜುಗರನೇ. ಬಟ್ ಯಾವಾಗ ನಾನು ಯೂಟ್ಯೂಬ್ ಓಪನ್ ಮಾಡಿಕೊಂಡೆ ಆಗಿಂದ ನಾನು ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ವಿದೌಟ್ ಫೇಸ್ ವೀಡಿಯೋಸ್ ಹಾಕೋಣ ಅಂತಲೇ ಮುಂಚೆ ನಾನು ಥಿಂಕ್ ಮಾಡಿದ್ದೆ. ಬಟ್ ವಿತ್ ಫೇಸ್ ಇದ್ದರೆ ಏನಾಗುತ್ತೆ, ಜನಗಳಿಗೆ ಗೊತ್ತಾಗುತ್ತೆ ನಾವು ಯಾರು ಏನು ಅಂತ. ಸೊ ಜನಗಳು ಫೈಂಡ್ ಔಟ್ ಮಾಡ್ತಾರೆ. ಸೊ ಆ ಒಂದು ಇಂಟೆನ್ಷನಲ್ಲಿ ನಾನು ಫೇಸ್ ರಿವೀಲ್ ವೀಡಿಯೋನೇ ಹಾಕೋಣ ಅಂದ್ಕೊಂಡು ನಿಮ್ಮ ಹತ್ರ ಹೀಗೆ ಮಾತಾಡ್ತಾ ಇರ್ತೀನಿ ನಾನು. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ನೋಡಿ, ನನ್ನ ಕೈಯಲ್ಲಿ ಎಷ್ಟು ಬಿಲ್ಸ್ ಇದೆ ದೇವ್ರೆ. ಸೀರಿಯಸ್ಲಿ ನನಗೆ ಈ ಬಿಲ್ಸು ನನಗೆ ಕೌಂಟ್ ಮಾಡಿ ನನಗೆ ಸುಸ್ತಾಯಿತು ಗೈಸ್. ಬಿಕಾಸು ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆದ್ರೂ ಮೈಂಡ್, ಒಂದು ಬಿಲ್ ಅಮೌಂಟ್ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನೋ ಇಲ್ವೋ ಅನ್ನೋದು ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಸೊ ಎವ್ರಿ ಬಿಲ್ಸ್ ನಾವು ಕರೆಕ್ಟಾಗಿ ನೋಡಿಕೊಂಡು ಕೌಂಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಫುಲ್ ಡೇ ನಾನು ನಿಮಗೋಸ್ಕರನೇ ಇರಿಸೋಣ ಅಂತ ಅನಿಸುತ್ತೆ. ಬಟ್ ನನ್ನ ಕೆಲಸದ ಕಾರಣಗಳಿಂದಾಗಿ 10 ಮಿನಿಟ್ಸ್ ವೀಡಿಯೋಸ್ ಆರ್ 15 ಮಿನಿಟ್ಸ್ ಆರ್ ಹಾಫ್ ಆನ್ ಅವರ್ ವೀಡಿಯೋ, ಐ ಥಿಂಕ್ ನಾನು ಯೂಟ್ಯೂಬಲ್ಲಿ ಒಂದೇ ಒಂದು ಹಾಫ್ ಆನ್ ಅವರ್ ವೀಡಿಯೋ ಬಿಟ್ಟಿರೋದು. ಅಂದರೆ ನಾನು ಕಿಚನಲ್ಲಿ ಮಾಡಿರೋ ವೀಡಿಯೋ, ಕಿಚನ್ ಟೂರ್ ಮಾಡಿದಾಗ ನಾನು ಆಬ್ವಿಯಸ್ಲಿ ಅದೊಂದು ಮಾತ್ರ ನಾನು ಹಾಫ್ ಆನ್ ಅವರ್ ವೀಡಿಯೋ ಮಾಡಿದ್ದೆ. ಆ್ಯಂಡ್ ಮತ್ತು ಎಲ್ಲನೂ 10 ಮಿನಿಟ್ಸ್ ಆರ್ 5 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ವೀಡಿಯೋಸೇ ಜಾಸ್ತಿ ಇರೋದು. ಬಿಕಾಸ್ ನನಗೆ ಎನಿ ಟೈಮ್ ನನಗೆ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಆದಷ್ಟು ನಾನು ನನ್ನ ಕಂಟೆಂಟ್ ಜೊತೆಗೆ ನನ್ನ ವೀಡಿಯೋಸನ್ನು ಹಾಕ್ತಾನೇ ಇರ್ತೀನಿ. ಡೂ ವಾಚ್ ಪ್ಲೀಸ್ ಗೈಸ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ 50 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಆ್ಯಕ್ಚುಲಿ ಲೈವ್ ಆದರೂ ಬರ್ಬೋದು. ಸೊ ಅದಕ್ಕೋಸ್ಕರ ನನ್ನ ಆಫೀಸಿದು ಏನು ಡೇ ರುಟೀನ್ ಇರುತ್ತೆ, ಆರ್ ನನ್ನ ಹೋಮಲ್ಲಿದ್ದಾಗ ಯಾವ ಥರ ಡೇ ರುಟೀನ್ ಇರುತ್ತೆ, ಸೊ ಅದನ್ನು ನಾನು ಹಾಕ್ತಾನೇ ಇರ್ತೀನಿ. ಸೊ ನೆಕ್ಸ್ಟ್ ಮಂತ್ ಊರಿಗೆ ಹೋಗೋಣ ಅಂತ ಇದ್ದೀನಿ ಗೈಸ್. ಊರಿಗೆ ಹೋದರೆ ಡೆಫಿನೆಟ್ಲಿ ನಾನು ನಮ್ಮ ಊರಿಗೆ ಹೋದರೆ ಯಾವ ಥರ ಇರುತ್ತೆ ಊರು ಎಲ್ಲ ನನ್ನ ವೀಡಿಯೋಸ್ ನಾನು ಹಾಕ್ತೀನಿ. ಆ್ಯಂಡ್ ಎಸ್, ನನ್ನ ಸಪೋರ್ಟ್ ಮಾಡಿ ಎಲ್ಲರೂ. ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ರ್ಯಾಶ್ ಆಗು ಬಿಹೇವ್ ಮಾಡಿದ್ದೀನಿ. ಬಿಕಾಸ್ ನನಗೆ ಒಂದೊಂದು ಸಲ ಸುಮ್ಮನೆ ನಾನು ಕೆಲಸ ಮಾಡ್ತಿರ್ಬೇಕಿದ್ರೆ ಯಾರಾದರೂ ಡಿಸ್ಟ್ರ್ಯಾಕ್ಟ್ ಮಾಡಿದರೆ ನನಗೆ ತುಂಬ ಸಿಟ್ಟು ಬರುತ್ತೆ.
ಮೋರೋವರ್ ನಮ್ಮ ಹೌಸ್ ಕೀಪಿಂಗ್ ಒಬ್ಬರು ಲೇಡಿ ಇದ್ದಾರೆ, ಅವ್ರಿಗೆ ಎಷ್ಟು ಹೇಳಿದ್ರೂ ಅರ್ಥನೇ ಆಗಲ್ಲ. ಬಿಕಾಸ್ ಶೀ ಈಸ್ ಫ್ರಮ್ ಒಡಿಸ್ಸಾ, ಸೊ ಅವರಿಗೆ ಒಡಿಯಾ ಲ್ಯಾಂಗ್ವೇಜ್ ಮಾತ್ರ ಬರೋದು. ಆ್ಯಂಡ್ ನಾವು ಕನ್ನಡ, ಹಿಂದಿ, ಇಂಗ್ಲೀಷ್ ಯಾವುದೇ ಮಾತಾಡಿದ್ರೂ ಅವರಿಗೆ ಅರ್ಥ ಆಗಲ್ಲ. ಸೊ ಹ್ಯಾಂಡ್ ಏನು ಅಂದರೆ ಕೈ ಭಾಷೆ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲೇ ಅವ್ರಿಗೆ ಹೇಳಬೇಕಾಗುತ್ತೆ. ಸೊ ಅವರಿಂದಾಗಿ ಗೈಸ್ ನಾನು ಹಿಂದಿ ಸ್ವಲ್ಪ ಕಲಿತಾ ಇದ್ದೀನಿ. ದಟ್ಸ್ ಗುಡ್, ಬಿಕಾಸ್ ಒಂದು ಲ್ಯಾಂಗ್ವೇಜ್ ಕಲಿಯೋದು ಅಂದರೆ ಇಟ್ಸ್ ಬಿಗ್ ಟಾಸ್ಕ್ ಅಲ್ವಾ. ಸೊ ಎಸ್, ಹಿಂದಿ ಕಲಿಯೋದ್ರಲ್ಲಿ ಏನಿದೆ ಅಲ್ವಾ, ಕನ್ನಡನೇ ಕಲ್ತಿದ್ದೀವಂತೆ, ಇನ್ನು ಹಿಂದಿ ಕಲಿಯೋದು ಏನಿದೆ ಅಲ್ವಾ. ಹಿಂದಿ ಮಾತಾಡಲ್ಲ, ಬಟ್ ನಾನು ಕನ್ನಡಕ್ಕೇ ಜಾಸ್ತಿ ಒತ್ತು ಕೊಡ್ತೀನಿ. ಸ್ವಲ್ಪ ಅವ್ರ ಹತ್ರ ಮ್ಯಾನೇಜ್ ಮಾಡಬೇಕಲ್ಲ ಗೈಸ್ ನಾವು. ಸೊ ಅವ್ರಿಗೇನು ಗೊತ್ತಿಲ್ಲದೆ ಇರಬೇಕಿತ್ತು. ಆಲ್ಮೋಸ್ಟ್ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅವ್ರ ಹತ್ರ, ಬಟ್ ಅವ್ರಿಗೆ ಗೊತ್ತಾಗದೇ ಇದ್ದರೆ ಮಾತ್ರ ಒಂದೊಂದು ಹಿಂದೀಲಿ ಹೇಳ್ತೀನಿ ಅಷ್ಟೇ. ಮಿಕ್ಕಿದ್ದ ಎಲ್ಲ ನಾನು ಕನ್ನಡದಲ್ಲೇ ಮಾತಾಡೋದು. ಒಂದು ಬಂಡಲ್ ಬಿಲ್ ಇದೆ ಗೈಸ್, ಎಷ್ಟು ಬಿಲ್ಲು ದೇವ್ರೆ, ಸುಸ್ತಾಯ್ತು. ನನಗಂತೂ ತುಂಬ ಸುಸ್ತಾಯ್ತು. ಇವತ್ತು ಬಿಲ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲೇ ಸುಸ್ತಾಗ್ಬಿಡ್ತು ನನಗೆ. ಅದ್ರಲ್ಲಿ ಬೇರೆ ಪೆಟ್ಟಿ ಕ್ಯಾಶ್ ನಾನು ಫಾರ್ಮೆಟ್ ಕೂಡ ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟು ನಮಗೆ ಟ್ಯಾಲಿ ಬರಬೇಕಲ್ವ ನಮಗೆ. ಸೊ ಅದನ್ನು ನೋಡ್ಕೋಬೇಕಾಗುತ್ತೆ. ನಾನು ಎರಡೂ ಕಡೆ ನೋಡಿ ಈ ಕಡೆಯಿಂದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಆ ಕಡೆಯಿಂದ ಬಿಲ್ಸ್ ಜೋಡಿಸ್ಬೇಕು, ಈ ಕಡೆಯಿಂದ ಪೆಟ್ಟಿ ಕ್ಯಾಶು ಫಾರ್ಮೆಟು ನೋಡ್ಕೋಬೇಕು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಮಾಡಲೇಬೇಕು, ಯಾಕಂದರೆ ನಮಗೆ ಒಂದು ಮಂತ್ಲಿ 2 ಟೈಮ್ಸ್ ಏನೋ ಬಿಲ್ ಸಬ್ಮಿಟ್ ಮಾಡೋಕ್ಕೆ ಬರುತ್ತೆ. ಬಟ್ ಅಷ್ಟೊಂದು ಖರ್ಚಾದರೆ ಮಾತ್ರ, ಆ್ಯಂಡ್ ಅಷ್ಟೊಂದು ಖರ್ಚಾಗದೇ ಇದ್ದರೆ ಅಷ್ಟೊಂದು ಬರಲ್ಲ. ಆಲ್ಮೋಸ್ಟ್ ಗೊತ್ತಿದೆಯಲ್ಲ ಎಕ್ಸ್ಪೆನ್ಸಸ್ ಹೆಂಗೆ ಹೋಗುತ್ತೆ ಅಂತ ಕಂಪ್ನೀಲಿದ್ದಾಗ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಪೆಟ್ಟಿ ಕ್ಯಾಶ್ ನನ್ನ ಕೈಯಲ್ಲಿ ಇದ್ದಿದ್ದ ಕಾರಣ ನಾನು ಎಲ್ಲನೂ ಕರೆಕ್ಟಾಗೇ ನೋಡ್ಕೋಬೇಕು ಗೈಸ್. ಎಲ್ಲ ಒಂದು 500 ರುಪೀಸ್ ಹೇಳಿದ್ರೆ ನಾನು ಅದನ್ನು 450 ಇಳಿಸ್ಬೇಕಾಗುತ್ತೆ. ಸೊ ಆ ಥರನೂ ಇರುತ್ತೆ ಸಿಚುವೇಶನ್ಸ್ ಕೆಲವೊಮ್ಮೆ. ಸೊ ಎಲ್ಲನೂ ಹ್ಯಾಂಡಲ್ ಮಾಡ್ತಾ ಹೋಗಬೇಕು. ಬಟ್ ನಾನು ಎಂಜಾಯ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಗೈಸ್. ಎವ್ರಿ ಟೈಮ್ ನಾನು ಎಂಜಾಯ್ ಮಾಡ್ಕೊಂಡೇ ಮಾಡ್ತೀನಿ ನನ್ನ ಕೆಲಸನ. ಸೊ ಏನೂ ಪ್ರೆಷರ್ ತೊಗೊಳಲ್ಲ, ಏನೂ ಟೆನ್ಷನ್ ಇರೋಲ್ಲ, ಏನೂ ಇಲ್ಲ ಗೈಸ್. ಸೊ ನನ್ನಷ್ಟಕ್ಕೆ ನಾನು ಆರಾಮಾಗಿ ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಆರಾಮಾಗಿರ್ಬೋದು. ಎಲ್ಲನೂ ಆರಾಮಾಗಿ ಹೋದರೆ ಏನು ಪ್ರಾಬ್ಲಮ್ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನನ್ನ ಹಣೆ ಬರೋಕ್ಕೆ ಎಲ್ಲ ಜೋಡಣೆ ಆದಮೇಲೆ, ಬಿಲ್ಸ್ ಎಲ್ಲ ಜೋಡಿಸಾದ್ಮೇಲೆ ಪಿನ್ ಕೂಡ ಖಾಲಿ ಆಗಿಬಿಟ್ಟಿದೆ ಗೈಸ್. ಇವಾಗಿನ್ನು ಅದನ್ನು ಹಾಕೋಬೇಕು. ಬಿಲ್ಸ್ ಇಟ್ಟರೆ ಅದು ಆ ಕಡೆ ಈ ಕಡೆ ಆಗೋಗ್ಬಿಡುತ್ತೆ, ಮತ್ತೆ ವಾಪಸ್ ಜಾರ್ಕೊಳ್ಳುತ್ತೆ ಬಿಲ್ಸ್ ಎಲ್ಲ. ಸೊ ಮತ್ತೆ ಹೆಂಗಾದರೂ ಮಾಡಿ ಸ್ಟೆಪ್ಲರ್ ಪಿನ್ನು ಹಾಕ್ಕೊಂಡೆ. ಇವಾಗಿನ ಸ್ಟೆಪ್ಲರ್ ಪಿನ್ ಏನು ಅಂತ ಗೊತ್ತಿಲ್ಲ. ಮೊದಲೆಲ್ಲ ತುಂಬ ಚೆನ್ನಾಗೇ ಇರ್ತಿತ್ತು, ಸ್ಟೆಪ್ಲರ್ ಪಿನ್ಸ್ ತುಂಬ ಗಟ್ಟಿ ಬರ್ತಾಯಿತ್ತು. ಬಟ್ ಇವಾಗೆಲ್ಲ ಅದು ಬೆಂಡಾಗೆ ಹೋಗ್ತಾಯಿದೆ. ಏನು ಕಾಲ ಹೋಗ್ತಿದ್ದಂಗೆ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗ್ತಾಯಿದೆ ನೋಡಿ ಎಲ್ಲ ಐಟಮ್ಸ್ ಎಲ್ಲನೂ. ಎಸ್, ಅಪ್ಕಮಿಂಗ್ ವೀಡಿಯೋ ನಾನು ನಮ್ಮ ಭಾಷೆ ತುಳುವಲ್ಲಿ ಮಾಡಬೇಕು ಅಂತಿದ್ದೀನಿ. ಒಂದು ವೀಡಿಯೋ ನಾನು ತುಳು ಭಾಷೆಯಲ್ಲಿ ಮಾಡಬೇಕು ಅಂತಿದ್ದೀನಿ. ಯಾರಿಗೆಲ್ಲ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಚಾನಲ್ನ ಯಾರೆಲ್ಲ ವಾಚ್ ಮಾಡ್ತಾ ಇದ್ದಾರೋ ಅವರು ತುಳುವಾಸೆ ಜಾಸ್ತಿ ವಾಚ್ ಮಾಡ್ತಾ ಇದ್ದಾರಾ, ಅವರು ಕನ್ನಡದವರು ವಾಚ್ ಮಾಡ್ತಾ ಇದ್ದಾರಾ ಅಂತ ಗೊತ್ತಿಲ್ಲ ನನಗೆ. ನನ್ನ ವರ್ಕನ್ನು ಎಂಜಾಯ್ ಮಾಡಿದಷ್ಟು ಯಾರೋ ವರ್ಕ್ ಎಂಜಾಯ್ ಮಾಡಲ್ಲ ಅನ್ಕೋತೀನಿ. ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಗೈಸ್ ನಾನು.
Yes, thank you for watching.